ಎಲ್ಲ ಮಾಧ್ಯಮ ಮಿತ್ರರಿಗೆ, ಪತ್ರಿಕಾಗೋಷ್ಠಿ ಎಲ್ಲ ಹಿರಿಯರಿಗೆ ಕಿರಿಯರಿಗೆ ಎಲ್ರಿಗೂ ನಮಸ್ಕಾರ. ಇವತ್ತು ಪ್ರೆಸ್ ಮೀಟ್ ಇಟ್ಟಂಥ ಉದ್ದೇಶ, ಇತ್ತೀಚಿನ ದಿನಗಳಲ್ಲಿ ಏನಾಯಿತು, ಹೇಗಾಯಿತು, ಹೆಂಗಾಯ್ತು ಎಲ್ಲರಿಗೂ ಗೊತ್ತಿರುತ್ತೆ. ಸಿನಿಮಾ ರಿಲೀಸ್ಗಿಂತ ಮುಂಚೆ ಒಳಗಡೆ ಹೋಗಿ ನಾನು ರಿಲೀಸ್ ಆಗೋ ಅಷ್ಟರೊಳಗಡೆ ಏನೇನು ಆಯಿತು ಅನ್ನೋದು ಹೊರಗಡೆ ಬಂದ ಮೇಲೆ ನನಗೆ ಗೊತ್ತಾಗಿದ್ದು. ಚಿಕ್ಕಪಟ್ಟು ನಾನು ಕೆಲವೆಲ್ಲ ಕ್ಷಮೆ ಕೇಳಿದ್ದೀನಿ, ಅದು ಎಲ್ಲೋ ಒಂದು ಕಡೆ ಒಬ್ರಿಗೆ ಗೊತ್ತಾಗಿರುತ್ತೆ, ಎಲ್ಲೋ ಒಂದು ಕುತ್ಕೊಂಡು ಮಾತಾಡಿದ್ದೀನಿ. ಬಟ್ ಕೆಲವರಿಗೆಲ್ಲ ಕ್ಲಾರಿಟಿ ಇರಲ್ಲ, ಒಂದೊಂದು ಸತಿ ಒಂದೊಂದು ಸ್ಟೇಟ್ಮೆಂಟ್ ಇದೆ ಅನ್ನೋ ಥರ ಇದೆ ಕೆಲವರಿಗೆ. ಅದಕ್ಕಾಗೆಲ್ಲ ಪೂರ್ತಿ ಒಂದು ಕ್ಲಾರಿಟಿ ಕೊಟ್ಟು ನಾಳೆಯಿಂದ ಒಂದು ಹೊಸ ಕೆಲಸನ ಸ್ಟಾರ್ಟ್ ಮಾಡಬೇಕು. ಮತ್ತೆ ಏನಾರು ದೊಡ್ಡವರೆಲ್ಲ ಆಶೀರ್ವಾದ ಮಾಡಿದರೆ ಮತ್ತೆ ಒಂದು ಸಿನಿಮಾನ ರಿಲೀಸ್ ಮಾಡ್ಸೋಕೆ ಒಂದು ಅವಕಾಶ ಸಿಗುತ್ತಾ ಅನ್ನೋದೊಂದು ಕೇಳ್ಕೊಳ್ಳೋಕ್ಕೋಸ್ಕರ ಒಂದು ಪ್ರೆಸ್ ಮೀಟ್ ಇಟ್ಟಿರೋದು. ಎಲ್ಲ ಆಡಿಯೋ ಕೇಳಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ರಿಲೀಸ್ ಒಳಗಡೆ ಹೋದಾಗ ಒಂದು ಕೇಸ್ ಆಗುತ್ತೆ, ಅದಾದಮೇಲೆ ಒಂದು ಜನ ಎಲ್ಲ ಒಂದು ಸ್ವಲ್ಪ ಪ್ಲಸ್ ಮಾಡ್ಕೊತಾರೆ. ಒಂದು 2 ದಿನ 3 ದಿನ ಒಂದು ಒಳ್ಳೆ ಕಲೆಕ್ಷನ್ ಆಗುತ್ತೆ. ಅದಾದಮೇಲೆ ಒಂದು ಸಿನಿಮಾ ಚೆನ್ನಾಗಾಗ್ತಿದೆಯಲ್ಲ ಅಂದ್ಬಿಟ್ಟು ಇನ್ನೊಂದು ಆಡಿಯೋ ಸ್ಟಾರ್ಟ್ ಆಗುತ್ತೆ. ನನ್ನಲ್ಲಿ ಒಂದು ಆಡಿಯೋ ವಿಡಿಯೋ ರೆಕಾರ್ಡ್ಗಳು ಮಾಡೋವಂಥ ಏನಾದ್ರು ತಲೆಯಲ್ಲಿ ಇದ್ದಿದ್ರೆ ನಾನು ಒಂದು 100 ಸಾಕ್ಷಿಗಳು ಬಿಟ್ಟಾಗ್ತಿದ್ದೆ. ನಾನು ಆ ಥರ ಕಂಪ್ನಿಗಳು ಯಾವುದು ಓಪನ್ ಮಾಡಿಲ್ಲ. ನನಗೆ ಗೊತ್ತಿರೋದು ಒಂದೇ, ವ್ಯವಸಾಯ, ಒಂದು ಕಲೆ, ಎರಡನ್ನೇ ನಂಬ್ಕೊಂಡು ಬಂದಿರೋದು. ಇದುವರೆಗೂ ನನಗೆ ಬ್ಯಾಕ್ಗ್ರೌಂಡ್ ಅನ್ನೋದು ಏನೂ ಇಲ್ಲ. ಇಲ್ಲಿ ಏನು ಮಾತಾಡಿದ್ದೀನಿ, ಅವ್ರ 3 ಜನದ ಆಶೀರ್ವಾದ ತಗೊಂಡು ಹೋಗ್ಬೇಕು, ಅವ್ರ ಆಶೀರ್ವಾದ ತಗೊಂಡು ಬೆಳಿಬೇಕು ಅಂದ್ಕೊಂಡದನ್ನು ಈ ಏನು ಆಡಿಯೋ ಕಂಪ್ನಿ ಆಡಿಯೋದವ್ರು ಮಾಡಿದ್ದಾರೆ ಅವ್ರ ಜೊತೆ ಪೂರ್ತಿ ಹೇಳ್ಕೊಂಡಿದ್ದೀನಿ. ನನ್ನ ಕಷ್ಟ ಸುಖಗಳನ್ನೆಲ್ಲ 15 ದಿವಸಕ್ಕೆ ವಾರಕ್ಕೆ ಒಂದು ಜಗಳಗಳು ಆಗ್ತಾನೆ ಇದ್ದು, ಏನೇನೋ ಆಗ್ತಾನೆ ಇದ್ದು, ಮಧ್ಯ ಕಾಲಿಗೆಲ್ಲ ಬಿದ್ದು ಕೇಳ್ಕೊಂಡಿದ್ದೀನಿ. ಸಿನಿಮಾ ರಿಲೀಸ್ ಅನೌನ್ಸ್ ಆದಾಗ ಡೇಟು ದಿನ 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 ಜಾಸ್ತಿ ಆಗ್ತಾನೇ ಹೋಗ್ತಾ ಇತ್ತು. ನಾನು ಯಾರಿಗೂ ಹೇಳ್ಕೊಂಡಿರಲಿಲ್ಲ. ಹೇಳ್ಕೊಂಡು ನಾನು ಏನಾದರೂ ನನ್ನ ಹೆಂಡ್ತಿ ಕರ್ಕೊಂಡೋಗಿ ಏನಾದರೂ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಅದು ಬೇರೆ ಥರ ಆಗಿರೋದು. ಬಟ್ ಜನ ಸಿನಿಮಾ ಗಿಮಿಕ್ ಅಂತಾರೆ ಅಂದ್ಬಿಟ್ಟು ನಾನು ತುಂಬ ಸಂಖ್ಯೆ, ನಾನು ಇದುವರೆಗೂ ಯಾವ ಸ್ಟೇಷನ್ ಮೆಟ್ಲು ಗೊತ್ತಿಲ್ಲ, ಯಾವ ಕೋರ್ಟು ಕಚೇರಿ ಅಂತತ್ತಿಲ್ಲ. ನಮಗೆ ಯಾಕೆ ಬೇಕಪ್ಪ ಬೇಡ ಅಂತ, ಯಾಕೆಂದರೆ ಸುಮಾರು ಕೆಲಸಗಳಿರೋದ್ರಿಂದ ನಾನು ಅದಕ್ಕೆ ಕೆಲಸಕ್ಕೆ ಹೋಗಿಲ್ಲ. ಬಟ್ ಹಿಂಗಾಗತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನನ್ನ ಒಂದು ಬ್ಯಾಡ್ ಲಕ್. ಸ್ಟಾರ್ಟಿಂಗು ಆಡಿಯೋ ಕೇಳಿದಾಗ 100% ಅದು ನಂದಲ್ಲ ಅಂತಲೇ ಅಂದ್ಕೊಂಡಿದ್ದೆ ನಾನು. ಯಾಕೆಂದರೆ ಒಂದೊಂದು ವೇರಿಯೇಷನ್ ಒಂದೊಂದು ಥರ ಇದೆ. ಸ್ಟಾರ್ಟಿಂಗ್ ಆಡಿಯೋ ಕೇಳಿದಾಗ ಅವ್ರ ವಾಯ್ಸ್ ಎಲ್ಲ ಪೂರ್ತಿ ನನ್ನ ಮಾತ್ರ ಬರೀ ಅವರು ಹ್ಞೂ ಅಂದಿದ್ದಾರೆ ಅಷ್ಟೇ, ಮಿಕ್ಕಿದ್ದೆಲ್ಲ ಕಟ್ಟಾಗಿದೆ. ಈಗ ಪೂರ್ತಿ ಬಿಟ್ಟರು ಆಡಿಯೋಗೂ ಅದಕ್ಕೂ ನೀವು ಒಂದ್ಸತಿ ನೋಡಿದರೆ ಅದು ಈಗ ಏನು ಮಾತಾಡಿದ್ರು ಅದು ಸಮರ್ಥನೆ ಅಂತ ಅನಿಸುತ್ತೆ. ಬಟ್ ನಾನು ಸ್ಟಾರ್ಟಿಂಗು ಇಲ್ಲ ನಂದಲ್ಲ ಅಂದಿದ್ದೆ ಒಂದು ಕಡೆ ಒಳ್ಳೇದು ಅಂತ ಅನಿಸುತ್ತೆ. ಯಾಕೆಂದರೆ ಹಂಗೆ ಅಂದಿದ್ದಕ್ಕೆ ಯಾರು ಬಿಟ್ಟಿದ್ದು ಅಂತ ಗೊತ್ತಾಗಿದ್ದು. ನನಗೆ ಯಾರು ಬಿಟ್ಟವ್ರೆ ಅಂತ ನನಗೆ ಗೊತ್ತಿಲ್ಲ. ಯಾಕೆಂದರೆ ಅವ್ರು ಒಂದು ಹಿಂಟ್ ಕೊಟ್ಟಿದ್ರು, ಈ ಆಡಿಯೋ ನಾವು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿತ್ತು, 50,000 ಕೊಟ್ಟು ತಗೊಂಬಂದಿದ್ದೀವಿ, 50,000 ಕೊಟ್ಟು ಡಿಲೀಟ್ ಮಾಡಿಸಿದ್ದೀವಿ, ಅದೊಂದು ಬಿಟ್ಟರೆ ಸಾಕು ಇಡೀ ಕರ್ನಾಟಕ ಜನತೆ ನಿಮ್ಗೆ ಹೊಡಿತಾರೆ. ಹಂಗೆ ಅಷ್ಟೊಂದು ದ್ವೇಷ ಯಾಕೆ? ಇಷ್ಟೊಂದು ದ್ವೇಷ ಮಾಡೋ ಬದಲು 31 ಇಷ್ಟು ವಿಷಯ ಕೊಟ್ಬಿಟ್ರೆ ಚೆನ್ನಾಗಿರೋದೇನೋ ಅಂತ ಅನಿಸುತ್ತೆ. ಬಟ್ ಅವ್ರು ಕೊಟ್ಟಿರೋ ಕೇಸ್ ಏನು, ಅವ್ರು ಹೋರಾಡ್ತಾರೆ, ಯಾವುದು ಆಡಿಯೋ ಬಗ್ಗೆ ಹೋರಾಡ್ತಾ ಇದ್ದಾರೆ ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ನನಗೆ ಅದು ಕೇಸ್ ಬಗ್ಗೆ ನಾನೇನು ತಲೆ ಕೆಡಿಸ್ಕೊತಿಲ್ಲ. ಅದು ಕಾನೂನಿದೆ, ಅದೇನಾಗಬೇಕು ಅದಾಗ್ತಿದೆ. ಬಟ್ ಈ 3 ಜನ ಮೇಯ್ನ್ ಇವ್ರ ಹತ್ರ ಏನು ಹೇಳ್ಕೊಂಡಿದ್ದೆ, ಮನೆಗೆ 2-3 ದಿನ ಕಂಟಿನ್ಯೂ ನಮಗೆ ಜಗಳಗಳಾಗ್ತಾನೆ ಇತ್ತು. ಅದರಲ್ಲಿ ಒಬ್ರದ್ದು ಹುಡುಗಂದೊಬ್ಬಂದು ವಾಯ್ಸ್ ಬರುತ್ತೆ, ಅಲೋಕ್ ಅಂತ. ಅವನು ಹೆವಿ ಟ್ಯಾಲೆಂಟೆಡ್. ಅವನು ಟೋಟಲ್ ಒಂದು 69 ರೆಕಾರ್ಡ್ ಮಾಡ್ಯವನೆ. ನನಗೆ ರೆಕಾರ್ಡ್ ಮಾಡೋ ಬುದ್ಧಿ 1% ಇಲ್ಲ. ನನ್ನ ಮೊಬೈಲ್ ಇವಾಗಲೂ ಕೊಡ್ತೀನಿ, ಒಂದು ರೆಕಾರ್ಡು ಇಲ್ಲ ನನ್ನ ಹತ್ರ. ಪ್ರತಿ ಒಂದು ದಿವಸ ಮೊಬೈಲ್ನೂ ಕತ್ಕೊಂಡು ಹೋಗಿದ್ದಾನೆ. ಮೇ ಬಿ ಮೊಬೈಲ್ ಕತ್ಕೊಂಡು ಹೋಗಿದ್ದೇನೋ, ಮೇ ಬಿ ಅವರವರ ಚಾಟ್ ಮಾಡ್ಕೊಂಡು ಸ್ಕ್ರೀನ್ಶಾಟ್ ಏನೋ ತಗೊಂಡವ್ರೆ ಅನ್ನೋದು ನನಗೆ ಈಗ ಗೊತ್ತಾಗ್ತಿದೆ. ಆ ಸ್ಕ್ರೀನ್ಶಾಟ್ ಕೆಲವೆಲ್ಲ ಮೆಸೇಜ್ಗಳು ಅವರವರೇ ಮಾಡ್ಕೊಂಡು ತಗೊಂಡು ವಾಟ್ಸಪ್ ಕಳಿಸ್ಬಿಟ್ಟು ಕ್ಲಿಯರ್ ಚಾಟ್ ಹೊಡೆದವ್ರಂತೆ. ಅದು ನನಗೆ ಗೊತ್ತಿಲ್ಲ. ಮನೆಗೆ ಒಂದು ದಿವಸ ಜಗಳಾಡಿ ಮತ್ತೆ ಬೆಳಿಗ್ಗೆ ಹೋದಾಗ ಬೆಳಿಗ್ಗೆ ಫೋನ್ ಮಾಡಿದರು, ಜಗಳಾಡಲ್ಲ ಇನ್ಮೇಲೆ ಹೊಡೆದಾಡಲ್ಲ ಅಂತ. ಆಯಿತು, ಸಂಜೆ ಒಂದಾಗೋಣ ಚೆನ್ನಾಗಿರೋಣ ಅಂತಲೇ ಕರೆದಿದ್ದವರು. ಅವ್ರಿಗೆ ಹೇಳ್ತಾರೆ CCTV ಫುಟೇಜು ಅದು ಏನೇನೋ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಅವರೆಲ್ಲ ಅದೇ ಕೆಲಸ ಆಗಿರೋದ್ರಿಂದ ಎಲ್ಲ ಗೊತ್ತು ಅವ್ರಿಗೆ. ಬಟ್ ನಾವೇನು ಅಂದರೆ ನಾವು ಒಂದು ಸ್ವಲ್ಪ ಹಳ್ಳಿಯಿಂದ ಬಂದಿರೋದ್ರಿಂದ ಪಟ್ಟಂತ ಹೋಗಿ ಹಳ್ಳಿಗೆ ಬಿಡೋದು, ಮಾತಾಡ್ಬಿಡೋದು, ಏನೇನು ಮಾತಾಡ್ತೀವೋ ನಮಗೂ ಗೊತ್ತಿರಲ್ಲ. ಅವ್ರ ಹತ್ರ ನಾನೇನು ಇದುವರೆಗೂ ನಮ್ಮ ಫ್ರೆಂಡ್ ಸರ್ಕಲೆಲ್ಲ ಕೇಳೋದಷ್ಟೇ, ಯಾವತ್ತೂ ಒಂಚೂರು ಕುಡ್ದಿದ್ದು ಹೆಂಗೆ ಕುಡ್ದೆ, ಅಲ್ಲಿ ಹೆಂಗೆ ಕುಡ್ದೆ, ಏನೋ ನಾವು ಪಾರ್ಟಿ ಕೂತ್ಕೊಂಡಾಗ ಅದು ಕುಡಿತೀನಿ, ಜ್ಯೂಸ್ ಕುಡಿತೀನಿ ಅಂತಿದ್ದವನು ಅದು ಹೆಂಗೆ ಕುಡ್ದೆ ಅಂತ ಕೇಳ್ತಾರೆ. ನಾನು ಪ್ರತಿಯೊಂದು ಎಣ್ಣೆ ಕುಡಿದಿರೋದು ಅವರ ಜೊತೆಯಲ್ಲಿದ್ದಾಗಲೇ 3 ದಿವಸ. ನಾನು ಪೂರ್ತಿ ಡಯಟ್ ಇದ್ದವನು. ಸಿನಿಮಾಗೋಸ್ಕರ ತುಂಬ ಅಂದರೆ ತುಂಬ. ನಮ್ಮ ತಾಯಿ ಐಸವಾಡಲ್ಲಿದ್ದಾಗಲೂ ಕೂಡ ಜಿಮ್ಗೆ ಹೋಗಿದ್ದೀನಿ ಹಾಸನದಲ್ಲಿ. ನನ್ನ ಹೆಂಡತಿ ಉಳಿಯೋದೇ ಇಲ್ಲ ಅನ್ನೋ ಟೈಮಲ್ಲಿ ಒಂದು 6 ತಿಂಗಳಲ್ಲಿ ಮೈಸೂರಲ್ಲಿದ್ದಾಗ ಅಲ್ಲೂ ಕೂಡ ಜಿಮ್ ಹಿಡ್ಕೊಂಡು ಹೋಗಿದ್ದೀನಿ. ಎಲ್ಲರೂ ಕೇಳೋರು, ಐಸವಾಡಲ್ಲಿ ಇಟ್ಕೊಂಡು ಜಿಮ್ ಇಲ್ಲ ಸರ್, ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗ್ತಿದೆ, ಚೆನ್ನಾಗಿ ಕಾಣ್ಬೇಕು. ನಾನು ಇಷ್ಟು ಶ್ರಮ ವಹಿಸ್ತವನು, ನನ್ನ ಗುಂಡಿ ನಾನು ತೋಡ್ಕೊಳ್ಳೋದ. ಇವ್ರಿಗೆ ಏನು ನಾನು ಎಣ್ಣೆ ಕುಡಿಯೋ ಜೊತೆಲಿ ಕೂತ್ಕೊಂಡಾಗ ಮಾತಾಡಿದ್ದು ಈ ಅಲೋಕನನ್ನು ಲೇಡೀಸ್ ಇಬ್ಬರು ಸೇರ್ಕೊಂಡು ಮಾತಾಡ್ಬೇಕಾದ್ರೆ ನಾನು ತುಂಬ ಖುಷಿ ವಿಚಾರಗಳನ್ನ ಹೇಳ್ಕೊಂಡಿದ್ದೀನಿ. ನಾನು
ಶಿವಣ್ಣ ಅವರ ಟೈಟ್ಲು ಸಿಕ್ಕಿದ್ದು ನಾನು ಯಾವಾಗ ಮೀಟ್ ಮಾಡಿಸ್ತೀನಿ ಅಂದರೆ ಯೋಗರಾಜ್ ಭಟ್ರು ಸರ್ ಹೇಳಿದ್ದಾರೆ, ನಮ್ಮ ಟ್ರೈಲರ್ ಲಾಂಚ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಇದನ್ನು ಹೇಳಿದ್ದಾರೆ, ಅವ್ರ ಕೈಲಿ ಮಾಡಿಸ್ತೀನಿ, 2ನೇ ವಾರಕ್ಕೆ ನಾನು ಕರೆಸ್ತೀನಿ ಅಂತ ಹೇಳಿ ಶಿವಣ್ಣ ಅವ್ರಿಗೆ ಸಿನಿಮಾ ತೋರಿಸ್ತೀನಿ ಅಂತಲೂ ಹೇಳಿದ್ದೀನಿ. ದರ್ಶನ್ ಸರ್ದು ಅವತ್ತಿನ 1-2 ವಾರ ಹಿಂದೆ ಮುಂದೆ ದರ್ಶನ್ ಪುಟಾಣಿ ಸರ್ ಹತ್ರ ಮಾತಾಡ್ಕೊ ಬಂದಿದ್ದೆ. ಸರ್ ಒಂದೇ ಒಂದು ಬೈಟ್ಸ್ ಕೊಡಿ, ದರ್ಶನ್ ಸರ್ ಕೈಲಿ ಒಂದೇ ಒಂದು ಬೈಟ್ಸ್ ಕೊಡಿಸಿ ಪ್ಲೀಸ್ ಸರ್ ಅಂತ ಹೇಳಿ ಅದೆಲ್ಲ ಇವ್ರ ಹತ್ರ ಚರ್ಚೆ ಮಾಡಿದ್ದೆ ಅವತ್ತಿನ ದಿವಸ. ಅದೇನು ರಾತ್ರಿ ನಡೆಯುತ್ತೆ ಅವತ್ತಿನ ದಿವಸ. ಧ್ರುವಣ್ಣ ಅವ್ರ ಬಗ್ಗೆ ಪ್ರತಿಯೊಂದು ಗೊತ್ತಿತ್ತು ಅವರಿಗೆ. ಪೋಸ್ಟರ್ ಲಾಂಚ್ ಮಾಡಿದ್ದು ತುಂಬ ರೀಚ್ ಆಗಿದೆ. ಅವ್ರ ಫ್ಯಾನ್ಸ್ ಪೇಜಲ್ಲೆಲ್ಲ ಎಲ್ಲ ಕಡೆ ಹಾಕಿದ್ದಾರೆ ನಮ್ದೆಲ್ಲ ಸಿನಿಮಾ ಪ್ರಮೋಷನ್. ಸಿನಿಮಾನು ನೋಡ್ತೀನಿ ಅಂತಲೂ ಕೂಡ ಹೇಳಿದರು. ಇಷ್ಟೆಲ್ಲ ಒಂದು ಖುಷಿ ವಿಚಾರ ಹಂಚ್ಕೊಂಡಿದ್ದು ಅಷ್ಟೇ. ಅದು ಮುಗಿದ ಮೇಲೆ ಡ್ರಿಂಕ್ಸ್ ಅಷ್ಟು ಅವರೇ ಕೊಟ್ಟಿದ್ದು ಅವ್ರ ಮನೇಲೇ ಕೊಟ್ಟಿದ್ದು. ಅದು ಲೇಬಲು ಇರಲಿಲ್ಲ, ಏನೂ ಇರಲಿಲ್ಲ. ನನಗೆ ಏನು ಹೇಳಿದ್ರು ಅಷ್ಟು ದಡ್ಡನಾಗೋರು ನೀನು ಅಂತ ಅನ್ಬೋದು. ನಾನು ಹೇಳ್ತಾ ಇದ್ದೀನಿ, ಅದ್ರಲ್ಲಿ ಏನೂ ಲೇಬಲ್ ಇರಲ್ಲ. ಅವನೇ ತಂದು ಕೊಟ್ಟಿದ್ದ, ಲೋಕನೋ ಏನಿದ್ದಾನೆ ಅವನೇ ತಂದು ಕೊಟ್ಟಿದ್ದ. ಇವರಿಬ್ಬರಿಗೆ ಒಬ್ಬರು ಲೇಡೀಸ್ ಇದ್ದಾರೆ, ಅವರು ನಾನು ಒಂದು ಅಡ್ರೆಸ್ ಇಟ್ಟಿದ್ದೀನಿ, ಅದು ಹೇಳೋದು ಬೇಡ. ಅವ್ರು ಇನ್ನೂ ಬೆಳಕಿಗೆ ಬಂದಿಲ್ಲ, ಆರಾಮಾಗಿ ಗಂಡ ಮಗು ಜೊತೆ ಚೆನ್ನಾಗಿದ್ದಾರೆ. ಅತಿ ಶೀಘ್ರದಲ್ಲಿ ಅವ್ರು ಆಚೆಗೆ ಬರ್ತಾರೆ. ಈಗ ಇವರಿಬ್ರು ಏನು ಮಾಡಿದ್ರು, ಒಂದು 10-10:30 ಸ್ಟಾರ್ಟ್ ಮಾಡಿದ್ದು ಅಷ್ಟೇ. ಅದಾದ್ರ ಮುಂಚೆ ನಾನು ಇವ್ರು 3 ಜನ ಏನು ಹೊಗಳಿದೆ, ಆಗ ಇವರು ಒಂದಿಷ್ಟು ನೆಗೆಟಿವ್ ಮಾತಾಡಿದ್ದಾರೆ. ನೆಗೆಟಿವ್ ವಾ ನಿನ್ನ ಮುಂದೆ ಗುರು ಇವೆಲ್ಲ ಹೇಳಿದ್ದಾರೆ, ಟಾಪ್ ಎಕ್ಸಿದ್ದಾರೆ. ಬಟ್ ನಾನು ಏನು ರಿಯಾಕ್ಟ್ ಮಾಡಿಲ್ಲ, ಅದೆಲ್ಲ ರೆಕಾರ್ಡ್ ಮಾಡಿಲ್ಲ. ಇದಾದಮೇಲೆ ಸ್ಟಾರ್ಟ್ ಆಗಿದೆ ಅಷ್ಟೇ. ನನಗೆ 1% ನೆನಪಿಲ್ಲ. ಯಾಕೆಂದ್ರೆ ಅವನು ಬರೀ ಡ್ರಿಂಕ್ಸ್ ಮಾಡಿಸಿದ್ನು. ಅದಾದಮೇಲೆ ಅವ್ರ ಮನೇಲಿ ಅದೇನೇನು ಪೌಡರ್ ಇಟ್ಟಿದ್ದವನೇ, ಏನೇನು ಕತೆ ಪ್ರೋಟೀನ್ ಅಂತ ಹೇಳಿ ಕತೆ ಅದೇನೋ ಗೊತ್ತಿಲ್ಲ ನನಗೆ. ಎಷ್ಟೋ ಸತಿ ಹಾಕ್ಕೊಟ್ಟಿದ್ದೇನೆ ಎಣ್ಣೆಗೆ. ಅದೇನು ಅಂತ ನಾನು ಹೇಳಿದ್ದೀನಿ ನೆನೆ, ಕಂಪ್ಲೇಂಟು ಮಾಡ್ತಾಯಿದ್ದೀನಿ. ಅವ್ರ ಮನೇಲೆಲ್ಲ ಚೆಕ್ಕಿಂಗ್ ಆಗಬೇಕು ಅನ್ನೋದು ಹೇಳಿದ್ದೀನಿ. 10-10:30 ಸ್ಟಾರ್ಟ್ ಮಾಡಿದವನು ಬೆಳಗ್ಗೆ ಒಂದು 8:30-9 ಗಂಟೆಗೆ ನಾನು ಆಚೆಗೆ ಬಂದಿರೋದು ಮನೆಗೆ. ಯಾರಾದರೂ ಎಣ್ಣೆ ಕುಡ್ಕೊಂಡು ಮನೆಗೆ ಹೋದಾಗ ಕೇಳಬೇಕು, ಎಲ್ಲ ಹೆಂಡತಿ ಮಕ್ಳಿಗೆ ಫೋನ್ ಮಾಡಬೇಕು. ಒಬ್ಬ ಕುಡ್ಕೊಂಡು ಮನೆಗೆ ಬಂದವನೇ ಬರಮ್ಮ ಕರ್ಕೊಂಡು ಹೋಗಿ ಅನ್ಬೇಕು. ಇಲ್ಲ ಒಬ್ಬಳೇ ಇದ್ದಾಗ ಹೋಗಿದ್ದೆ ಅಂತ ಹೇಳ್ತಾರಲ್ವ, ಸ್ಟೇಷನಿಗೆ ಫೋನ್ ಮಾಡಬೇಕು, ಕುಡ್ಕೊಂಡು ಮನೆಗೆ ಬಂದವನೇ ಅಂತ ಹೇಳಬೇಕು. ಯಾವುದೂ ಇಲ್ಲದೆ ಬೆಳಗ್ಗೆ 8:30-9 ಗಂಟೆಗೆ ಕಳಿಸ್ಬಿಟ್ಟು ನಮಗೆ ಏನು ಬೇಕೆಲ್ಲ ತಗೊಂಡಿದ್ದೀವಿ, ಇನ್ನು ಆರಾಮಾಗಿರು ಅಂದರೆ ಇದೇನು ಅರ್ಥ? ಇದು ವಾಸ್ತವ. ಇದರಲ್ಲಿ ಅವ್ರ ಥರ ನಾನೇನು ಕಟ್ಟಕತೆ ಕಟ್ಟೋದಾಗಲಿ ಯಾವುದೂ ಕಟ್ತಿಲ್ಲ. ಇದು ಸತ್ಯಾಂಶ ಹೇಳಲೇಬೇಕು ಅಂದ್ಕೊಂಡೆ ನಾನು ಎಲ್ಲ ಕ್ಲಾರಿಟಿ ಕೊಡೋಣ ಅಂತ. ಈಗ ನಾಳಿಂದ ಒಂದು ಒಳ್ಳೆ ಕೆಲಸಗಳು ಸ್ಟಾರ್ಟ್ ಮಾಡಬೇಕು. ಸುಮಾರು ಕೆಲಸಗಳು ಬ್ಯಾಲೆನ್ಸ್ ಇದಾವೆ, ಎಲ್ಲ ಸ್ಟಾರ್ಟ್ ಮಾಡಬೇಕು. ಹಾಗಾಗಿ ದಿನ ಅವ್ರು ಕೌಂಟ್ರ್ ಕೊಟ್ಟರು, ನಾನೊಂದು ಕೌಂಟ್ರ್ ಕೊಡೋದು, ಅವ್ರೊಂದು ಕೌಂಟ್ರ್ ಕೊಡೋದು, ಅದು ಬೇಡ ಅಂದ್ಬಿಟ್ಟು ಲಾಸ್ಟ್ ಫೈನಲಿಗೆ ಒಂದು ಇವತ್ತು ಮಾತಾಡೋಣ. 3 ಜನ ಏನಾರು ಒಂದು ಆಶೀರ್ವಾದ ಮಾಡಿದರೆ ಮತ್ತೆ ಸಿನಿಮಾನ ರಿಲೀಸ್ ಮಾಡ್ಸೋಣ ಅಂತ ಒಂದು. ಅಲ್ಲ ಸರ್, ಕಟ್ಕತೆ ಅಂತ ನಾನು ಹೇಳ್ತೀನಿ. ಹಾಂ ಸರ್, ನನ್ನ ಮನಸ್ಥಿತಿ ನಾನು ಅಲ್ಲ ಸರ್, ನನ್ನ ಮನಸ್ಸಿಗೆ ನನಗೆ ಇವಾಗಲೂ ನಾನು ಇದೇ ಪಶ್ಚಾತ್ತಾಪ ಪಡ್ತಾ ಇರೋದು. ನಾನು ಅವತ್ತಿಂದ 1% ನಾನು ಇದೇನೂ ಮಾಡಿಲ್ಲ ಸರ್. ಹಿಂಗೆ ನನ್ನ ಬಾಯಲ್ಲಿ ಬಂತ ಈ ಥರ ಇಲ್ಲ, ನಾನು ಪಶ್ಚಾತ್ತಾಪ ಪಡಲಿಲ್ಲ ಅಂದರೆ ಸರ್ ಕುಡಿದು ಮಾತಾಡಲ್ಲ. ಆ 4 ಗೋಡೆ ಮಧ್ಯೆ ಏನಾಯ್ತು ಅಂತ ನಮ್ಮ 3 ಜನಕ್ಕೆ ಅಷ್ಟೇ ಗೊತ್ತಿರ ಸರ್, ಹೊರಗಡೆ ಏನೂ ಗೊತ್ತಾಗಿರಲ್ಲ. ಅಲ್ಲ ಸರ್, ಈಗ ಅಷ್ಟೊತ್ತು ಒಂದು ಪಾಸಿಟಿವ್ ಮಾತಾಡಿರ್ತೀನಿ, ಅದನ್ನು ಬಿಟ್ಟು ಇಷ್ಟು ಮಾತ್ರ ರೆಕಾರ್ಡ್ ಮಾಡ್ತಾರೆ ಅಂದರೆ ನನಗೆ ಅನಿಸಿದ ಪ್ರಕಾರ ನಮ್ಮ ಹಳ್ಳಿ ಕಡೆ ಗೊತ್ತಿಲ್ಲ ಹೆಂಗೆ ಏನಂತ ಕತೆ ಗೊತ್ತಿಲ್ಲ. ನೀನು ತಾಕತ್ತಿದ್ರೆ ಬೈ ಅನ್ಬೋದು, ಏನಂತ ನನಗೆ ಗೊತ್ತಿಲ್ಲ. ನನಗಂತೂ 100% 10 ಗಂಟೆ ಆದಮೇಲೆ ಬೆಳಗ್ಗೆ 10:30 ಗಂಟೆ ನನಗೆ ಇನ್ನೂ ಭಯ ಇರೋದೇನೆಂದರೆ ಬೇರೆ ಏನಾರ ವಿಡಿಯೋ ಮಾಡ್ಕೊಂಡೋದಿರೋದು ಇನ್ನೂ ಭಯ ಇದೆ ನನಗೆ. ಅಷ್ಟೆಲ್ಲ ಶಿವಣ್ಣನ ಬಗ್ಗೆ ಒಳ್ಳೆ ರೀತಿ ನೀವು ವರ್ಷೆಲ್ಲ ಮಾತಾಡಿರ್ಬೋದು, ಅವ್ರು ಸಾವನ್ನು ಬಯಸ್ತೀರಾ ಅಂದ್ರೆ ನೀವು ಏನರ್ಥ ಅದಕ್ಕೆ? ಸರ್, ನಾನು ಯಾವತ್ತೂ ಯಾರಿಗೂ ಸಾವು ಬಯಸುವಂಥ ಅಧಿಕಾರ ಯಾರಿಗೂ ಇಲ್ಲ. ನಾನು ಹಂಗೇನಾದರೂ ಪ್ರಜ್ಞೆ ಇದ್ದು ಉದ್ದೇಶಪೂರ್ವಕವಾಗಿ ಏನಾದರೂ ಮಾತಾಡಿದ್ದಿದ್ರೆ ನಾನು ಸ್ಟೇ ತರೋದೋ ಇಲ್ಲ ಆಡಿಯೋ ಡಿಲೀಟ್ ಮಾಡಿಸೋದೋ ಏನೋ ಒಂದು ಮಾಡ್ತಾಯಿದ್ದೆ ಸರ್. ಅಷ್ಟು ಪ್ರಜ್ಞೆ ಇತ್ತು ನನ್ನ ಮನಸ್ಸಿಂದ ಹೇಳಿದಿದ್ರೆ. ಇದು ಮನಸ್ಸಿಂದ ಹೇಳಿದಿರೋದಕ್ಕೆ ನಾನು ಸುಮ್ಮನಾಗಿದ್ದು. ಬಿಡು, ಅದೆಲ್ಲ ಇರಲ್ಲ, ನಾನು ಮಾತಾಡಿರೋಕ್ಕೆ ಚಾನ್ಸೇ ಇಲ್ಲ ಅಂತ ನಾನು ಆ ಒಂದು ಧೈರ್ಯದಲ್ಲೇ ನಾನು ಸಿನಿಮಾ ಆರಾಮಾಗಿ ಪ್ರಮೋಷನ್ ಮಾಡ್ಕೊಂಡಿದ್ದೆ. ಪ್ರಮೋಷನಿಗೆ ಪ್ರತಿಯೊಂದು ಟೈಮಲ್ಲೂ ಫೋನ್ ಮಾಡಿ ಟಾರ್ಚರ್ ಕೊಟ್ಟವ್ರೆ, ಹಂಗಿದೆ ಹಿಂಗಿದೆ, ಊರಲ್ಲಿ ತುಂಬ ಕನ್ಫ್ಯೂಸ್ ಮಾಡಿದರು ಸರ್. ನಾನು ಆ ಥರ ಕುಡ್ಕನೂ ಅಲ್ಲ ಸರ್, ನಾನು ಕುಡಿದು ಇಲ್ಲ 3 ವರ್ಷ ಫುಲ್ಲು ಡಯಟಲ್ಲಿದ್ದೀನಿ. ಯಾರನ್ನಾದರೂ ಕೇಳ್ಕೊಬನ್ನಿ ನಮ್ಮ ಫ್ರೆಂಡ್ ಸರ್ಕಲಲ್ಲಿ. ನಾನು ಸಿಕ್ಕಾಕೊಂಡಿದ್ದು ಹೆಂಗೆ ಅಂದರೆ ನನ್ನ ಸಿನಿಮಾ ಜೀವನ, ನನ್ನ ಉಸಿರು ಅಂತ ಸಿನಿಮಾನ ಪ್ರೀತಿಸ್ತಾನೆ. ಅವ್ರಿಗೆ ಗೊತ್ತು ಸಿನಿಮಾ ವೀಕ್ನೆಸ್ ಅನ್ನೋದು ಗೊತ್ತು ಅವರಿಗೆ. ಆ ವೀಕ್ನೆಸ್ ಇಟ್ಕೊಂಡು ರಿಲೀಸ್ ಡೇಟ್ ಹತ್ರ ಬಂದಂಗೆ ಸುಮಾರು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡಿದ್ದಾರೆ. ನಾನು ಕಂಪ್ಲೇಂಟ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿರೋದು, ಬಟ್ ಕೊಟ್ಟಿದ್ರೆ ಸಿನಿಮಾ ಪ್ರಚಾರಕ್ಕೆ ಗಿಮಿಕ್ ಅಂತಾರೆ ಅನ್ನೋ ಉದ್ದೇಶಕ್ಕೆ ನಾನು ಏನೂ ಕೊಟ್ಟಿಲ್ಲ. ಹಾಗಾಗಿ ಪಶ್ಚಾತ್ತಾಪ ಡೈಲಿ ಪಡ್ತಾನೇ ಇದ್ದೀನಿ. ಈಗ ಇವರಿಗೆ ಧ್ರುವಣ್ಣ ಅವರಿಗೆ ಬಂದ ತಕ್ಷಣ ನಾನು ಅದು ಮಾಡಿ 2-3 ದಿವಸ ಆದಮೇಲೆ ನಾನು ಹಂಗೇನಾದ್ರು ಉದ್ದೇಶಪೂರ್ವಕವಾಗಿ ಮಾತಾಡಿದರೆ ರಿಲೀಸ್ ಆದಮೇಲೆ ನಾನು ಊರಿಗೆ ಎಲ್ಲರೂ ಹೋಗ್ಬಿಟ್ಟು ಕಣ್ಣಂಗೆಲ್ಲ ಇದ್ಬಿಡ್ತಿದೆ. ಪಶ್ಚಾತ್ತಾಪ ಯಾಕೆ ಪಡ್ತಾ ಇದ್ದೀನಿ ಅಂದರೆ ಇಷ್ಟು ವರ್ಷ ಜರ್ನಿ, ಒಂದು 16-17 ವರ್ಷದ ಮೇಲೆ ಆಯಿತು. ಜೂನಿಯರ್ ಆರ್ಟಿಸ್ಟ್ಗಳಾಗಿ ಮಾಡಿ ಕೃಷಿಯಿಂದ ಬಂದು ಆರ್ಕೆಸ್ಟ್ರಾಗಳಲ್ಲಿ ಸುಮಾರು ಸ್ಟೇಜ್ಗಳು ಹಂಚ್ಕೊಂಡು ಆರ್ಕೆಸ್ಟ್ರಾ ಈವೆಂಟ್ಗಳು ಮಾಡ್ಕೊಂಡು ಸುಮಾರು ನಮ್ಮ ಟೀಮವ್ರಿಗೆ ಎಷ್ಟೋ ಜನಕ್ಕೆ ನಾನು ಕೆಲಸಗಳು ಕೊಟ್ಟಿದ್ದೀನಿ ಆರ್ಕೆಸ್ಟ್ರಾಗಳು ಮಾಡ್ಕೊಂಡು. ಇಷ್ಟೆಲ್ಲ ಮಾಡಿದವನು ನನ್ನ ಗುಂಡಿನ ನಾನು ತೋಡ್ಕೊತೀನಿ ಸರ್. ನನಗೆ ಇನ್ನೂ ಸಿನಿಮಾಗಳು ಮಾಡಬೇಕು ಅನ್ನೋ ಒಂದು ಜಾಸ್ತಿ ಇದೆ. ನನಗೆ ಕಲೆನ ನಂಬಿ ಬಂದಿರೋದು, ಬೇರೆ ನನಗೆ ಬ್ಯಾಕ್ಗ್ರೌಂಡ್ ಆಗಲಿ ದುಡ್ಡಾಗಲಿ ಹಂಗೆಲ್ಲ ಇದ್ದಿದ್ರೆ
ನನ್ನ ಜೊತೆ ಇರೋರೇ ಹೋಗ್ಬಿಟ್ಟು ಅವ್ರಿಗೆ ಹೊಡೆದು ಸಾರಿ ಕೇಳಿಸ್ಬಿಡೋರು, ಇದು ಆಡಿಯೋ ಫೇಕ್ ಅಂತ ಹೇಳು ಅಂತ ಅವ್ರ ಕೈಲೇ ಹೊಡೆದು ಕೇಳಿಸಿರೋರು. ಬಟ್ ನಮಗೆ ಹೊಡೆಯೋಕ್ಕೂ ದುಡ್ಡಿಲ್ಲ, ಹೊಡ್ಸೋಕ್ಕೂ ದುಡ್ಡಿಲ್ಲ. ನಮಗೇನು ಈ ದುಡ್ಡಿಲ್ದರೆ ಏನು ಹೇಳ್ತೀವಿ, ದೇವರಿದ್ದಾನೆ ಅಂತೀವಿ, ಇಲ್ಲ ಕರ್ಮ ರಿಟರ್ನ್ ಅಂದ್ಕೊಂಡು ಏನೋ ನಮಗೆ ನಾವು ಸಮಾಧಾನ ಮಾಡ್ಕೊತೀವಿ ಅಷ್ಟೇ. ಇನ್ನೇನು ಬಿಡೋದು ಹೇಳಿ.